ಪ್ರತಿ ವಾರ ಇನ್ಫೋ ಅಟ್ ಹೊನ್ನೋಡಿನಲ್ಲಿ ನಾವು ಹೊಸ ಹೊಸ ವಿಷಯಗಳನ್ನ ತಗೊಂಡ್ಬರುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇವತ್ತಿನ ಇನ್ಫೋ ಅಟ್ ಹೊನ್ನೋಡಿನಲ್ಲಿ ನಿಮ್ಮ ಬೆರಳಿನ ತುದಿಯಲ್ಲಿ ನಿಮ್ಮ ಜೀವನ ಇದೆ ಅಂತ ಹೇಳೋದಕ್ಕೆ ಒಬ್ಬ ಎಕ್ಸ್ಪರ್ಟ್ ಇದ್ದಾರೆ. ಸೊ ಬೆರಳಿನ ತುದಿನ ಜೀವನ ಹೇಗಿದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಟುಡೇಸ್ ಇನ್ಫೋ ಅಟ್ ಹೊನ್ನೋಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳಿ. ಹಿ ಇಸ್ ಅ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್. ಫಿಂಗರ್ ಪ್ರಿಂಟ್ಸ್ ಅಲ್ಲಿ ನಿಮ್ಮ ಜೀವನ ಏನು ಅಂತ ಹೇಳ್ತಾರಂತೆ. ದಿಸ್ ಇಸ್ ನಾಟ್ ಆಸ್ಟ್ರಾಲಜಿ ಬಟ್ ಹಿ ಟಾಕ್ಸ್ ಅಬೌಟ್ ಸ್ಕಿಲ್ಸ್. ಸೊ ವೆಲ್ಕಮ್ ಡಾಕ್ಟರ್ ಮುರಳಿ ಟು ಅವರ್ ಶೋ. ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಸೊ ಈಗ ಸರ್, ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಅಥವಾ ಫಿಂಗರ್ ಟಿಪ್ಸ್ ಅಲ್ಲಿ ನೀವು ಒಬ್ಬ ಮನುಷ್ಯ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕ್ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಬೇಸಿಕಲಿ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಒಂದು ಸೈಂಟಿಫಿಕ್ ಮೆಥಡ್. ಈ ಫಿಂಗರ್ ಪ್ರಿಂಟ್ಸ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಹುಟ್ಕೊಂಡು ಅಂತೆಲ್ಲ ತುಂಬ ಜನರಿಗೆ ಪ್ರಶ್ನೆ ಇರುತ್ತೆ. ಬೇಸಿಕಲಿ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಒಂದು ಏನ್ಷಂಟ್ ಸೈನ್ಸ್. ನೀವು ಕನ್ನಡದಲ್ಲಿ ಶಂಖ, ಚಕ್ರ ಅದನ್ನು ಕೇಳಿರ್ತೀವಿ. ಇನ್ನೊಂದು ಫ್ಯಾಮಿಲಿ ಇರುತ್ತೆ ಫಿಂಗರ್ ಪ್ರಿಂಟ್ಸ್ ಅಲ್ಲಿ, ಇದನ್ನು ಗುಡ್ಡ ಅಂತ ಹೇಳ್ತೀವಿ. ಬೇಸಿಕಲಿ ಶಂಖ ಚಕ್ರಗಳನ್ನು ಅನಲೈಸ್ ಮಾಡೋದ್ರ ಮೂಲಕ ಒಬ್ಬ ವ್ಯಕ್ತಿಯ ಎಲ್ಲ ನೇಚರ್ಸ್ಗಳನ್ನು ಹೇಳೋಕ್ಕಾಗುತ್ತೆ. ಬೇಸಿಕಲಿ ಈ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದು ನಳಂದ ಯೂನಿವರ್ಸಿಟಿ ಇರುವಾಗಲೇ. ಬಟ್ ಅದಾದ ನಂತರ ನಮ್ಗೆ ಗೊತ್ತಿರುತ್ತೆ ಇಟ್ ಈಸ್ ಸಮಥಿಂಗ್ ವ್ಯಾನಿಶ್ ಬಿಕಾಸ್ ಆಫ್ ಸಮ್ ಆಫ್ ದ ಇನ್ಸಿಡೆಂಟ್ಸ್ಗಳು ಅಂತ. ಅದಾದಮೇಲೆ ಫಾರಿನ್ ಕಂಟ್ರಿಯಲ್ಲಿರುವಂಥ ಕೆಲವು ಸೈಂಟಿಸ್ಟ್ಗಳು ಬಿಹೇವಿಯರ್ ಬಗ್ಗೆ ರಿಸರ್ಚ್ ಮಾಡೋದನ್ನ ಫಿಂಗರ್ ಪ್ರಿಂಟ್ಸ್ನ ಅನಲೈಸ್ ಮಾಡೋದ್ರ ಮೂಲಕ ಮಾಡಿರ್ತಾರೆ. ಸೊ ನಾವು ಇವಾಗ 12 ವರ್ಷದಿಂದ ಸ್ವತಃ ರಿಸರ್ಚ್ ಮಾಡೋದ್ರ ಮೂಲಕ ಒಂದು ನಾವೇ ನೆಕ್ಸ್ಟ್ ಲೆವೆಲ್ಗೆ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿ ಜನರಿಗೆ ಇನ್ಸ್ಟಂಟಾಗಿ ಸೊಲ್ಯೂಷನ್ ಕೊಡೋ ಲೆವೆಲ್ಗೆ ನಾವೇ ಒಂದು ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ತೀವಿ. ಸೊ ಇದನ್ನು ಪ್ರೊಫೆಷನಲ್ ತಗೋಬಹುದು ಅಂತ ನಿಮಗೆ ಅನಿಸ್ತು? ಬೇಸಿಕ್ ಕ್ವಾಲಿಫಿಕೇಶನ್ ಬೇಸಿಕಲಿ ನಾನು ಡಿಪ್ಲೊಮಾ ಮಾಡಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದು 3.5 years ವರ್ಕ್ ಮಾಡಿದೆ. ಅದಾದಮೇಲೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ನಾನು ರಿಸೈನ್ ಮಾಡಿ ಬಂದೆ. ಅವಾಗ ನಾನು ತಮಿಳ್ನಾಡಲ್ಲಿದ್ದೆ. ಸೊ ರಿಸೈನ್ ಮಾಡುವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಸೊ ಸೊ ಆ್ಯಕ್ಚುಲಿ ನನ್ನ ಫ್ಯಾಮಿಲಿಲಿ ನನಗೆ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಏನಪ್ಪ ಅಂದರೆ ಫ್ರೀಡಮ್. ಸೊ ಆ ಫ್ರೀಡಮ್ ನನಗೆ ಕೊಟ್ಟಿರೋದಕ್ಕೆ ನಾನು ಇವತ್ತೇನೋ ಯಾರು ಏನೋ ಫೋಕಸ್ ಮಾಡಿದಿರೋ ನಾನು ಫೋಕಸ್ ಮಾಡಿಕೊಂಡು ಇವತ್ತೇನೋ ಒಂದು ಎಲ್ರಿಗೂ ಒಂದು ಹೆಲ್ಪ್ ಮಾಡೋಕ್ಕಾಗ್ತದೆ ಅಂದರೆ ಬಿಕಾಸ್ ಆಫ್ ದ್ಯಾಟ್ ಫ್ರೀಡಮ್ ಮೈ ಪೇರೆಂಟ್ಸ್ ಹಸ್ ಗಿವನ್ ಇಟ್. ಸೊ ಅದಕ್ಕೆ ಇದೊಂದು ಒಳ್ಳೆ ಡಿಫ್ರೆಂಟ್ ಪ್ರೊಫೆಷನು. ಯಾರು ಮನಸ್ಸಿನ ಬಗ್ಗೆ ಅರ್ಥ ಮಾಡ್ಕೊಳಲ್ಲ, ಮನಸ್ಸಿನ ಆಲೋಚನೆಗಳು ಅಥವಾ ಭಾವನೆಗಳನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಸೊ ನಾವೇನು ಬಿಹೇವ್ ಮಾಡ್ತೀವಿ ಅದನ್ನು ನೋಡಿ ನಾವೇನಂತ ಹೇಳೋದೇ ಜಗತ್ತಾಗಿದೆ. ಆದರೆ ಇವಾಗ ನಾವು ಯೂನಿಕ್ ಟ್ರೂತ್ ಅನ್ನೋ ಕಂಪ್ನಿಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಆಲೋಚನೆಗಳೇನು, ನಮ್ಮ ಭಾವನೆಗಳೇನು ಅನ್ನೋದನ್ನು ಹೇಳ್ತಾ ಜಗತ್ತಿಗೆ ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಏನು ಅಂತ ಅರ್ಥ ಮಾಡಿಸೋದು. ಯೂಶುವಲ್ ಹ್ಯೂಮನ್ ಟೆಂಡೆನ್ಸಿ ಅಂದರೆ ನಮ್ಮನ್ನ ತುಂಬಾ ಪಾಲಿಶ್ಡ್ ಆಗಿ ಪ್ರಪಂಚಕ್ಕೆ ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ. ಯು ಆಲ್ವೇಸ್ ವಾಂಟ್ ಟು ಲುಕ್ ಗುಡ್ ಎಕ್ಸ್ಟರ್ನಲಿ ಅಂಡ್ ಇಂಟರ್ನಲಿ ಟು ದ ವರ್ಲ್ಡ್. ನಾವು ಒಳಗಡೆ ಇದೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಪ್ರೆಸೆಂಟ್ ಇಟ್ ದಟ್ ವೇ. Yeah, this is all just come through our parents irbodu, surroundings irbodu, ಅಥವಾ whatever the influences we got through the medias. ಅದಕ್ಕೆ ನಾವು ಅವ್ರ ಥರ ಇರಕ್ಕೆ ಟ್ರೈ ಮಾಡ್ತಿದ್ದೀವಿ. ದಟ್ ಈಸ್ ಕಾಲ್ಡ್ ಆಸ್ ಬ್ರೈನ್ ಸೈನ್ಸ್. ಅದು ಏನು ನೋಡುತ್ತೆ, ಏನು ಕೇಳುತ್ತೆ ಆ ಥರ ಮಾಡಬೇಕು ಅಂತ ಅನ್ಸ್ಕೊಂಡು ಮಾಡ್ತಿರುತ್ತೆ. ಅಂದರೆ ಯಾವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ ನಾನಾಗಿರಬೇಕು ಅಂತ, ಸೊ ಆವಾಗ ಲೈಫ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಆದರೆ ನಾವು ಅನ್ಕೊಂಡಿರ್ತೀವಿ ನಾನು ಇನ್ನೊಬ್ಬರ ಥರ ಆದರೆ ಲೈಫ್ ತುಂಬ ಬ್ಯೂಟಿಫುಲ್ ಅಂತ. ದಿಸ್ ಆರ್ ಆಲ್ ದ ಮಿತ್ ಸ್ಟೇಟ್ಮೆಂಟ್. ಅಂದರೆ ನಾವು ಹೇಳ್ತೀವಿ ಕನ್ನಡದಲ್ಲಿ ಭ್ರಮೆ ಅಂತ. ಸೊ ನಾನಾಗಿರೋ ತನಕ ನನ್ನ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ, ಅಥವಾ ನಾನು ಆರೋಗ್ಯವಾಗಿರೋಕ್ಕೂ ಸಾಧ್ಯ ಇಲ್ಲ. ಯಾವಾಗ ನಾನು ನಾನಾಗಿರ್ತೀನಿ ಆವಾಗ ಇದೆಲ್ಲರೂ ನಮ್ಮನ್ನು ಹುಡ್ಕೊಂಡು ಬರ್ತಾರೆ, ಅಥವಾ ಅದೆಲ್ಲ ನನ್ನೊಳಗಡೆನೇ ಇದೆ, ಆ್ಯಕ್ಚುಲಾಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನೀವು ಹೇಳಿದ ಪ್ರಕಾರ ನಾವು ಇನ್ನೊಬ್ಬರಿಗೋಸ್ಕರ ಅಥವಾ ಇನ್ನೊಬ್ಬರ ಥರ ಇರಕ್ಕೆ ಹೋಗ್ತೀವಿ, ಯಾವಾಗ ಲೈಫಲ್ಲಿ ಎಲ್ಲ ಥರ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀವಿ. ಬಟ್ ಹ್ಯೂಮನ್ ಟೆಂಡೆನ್ಸಿ ಸೊಸೈಟಿನಲ್ಲಿ ಏನಪ್ಪ ಅಂದರೆ ಇಫ್ ಯು ಆರ್ ಇನ್ ಅ ರಿಲೇಷನ್ಶಿಪ್ ಆರ್ ಇಫ್ ಯು ಆರ್ ಇನ್ ಅ ಫ್ಯಾಮಿಲಿ ನೀವು ಸ್ವಲ್ಪ ಬದಲಾಗಬೇಕು. ಬದಲಾಗಬೇಕು ಅನ್ನೋ ಆ್ಯಂಗಲ್ ಯಾವ ಥರ ಇರುತ್ತೆ ಅಂದರೆ ಮೇಡಮ್, ಫಾರ್ ಎಕ್ಸಾಂಪಲ್ ನೀವು 1 kilometer ಓಡ್ತೀರಾ ಅಂತ ಅನ್ಕೊಳ್ಳಿ. ಸೊ ನನಗೆ 1 kilometer ಓಡೋಕೆ ಆಗ್ತಾ ಇಲ್ಲ, ಬಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮೀ ಟು ರನ್ ಫಾರ್ 1 kilometer ಅಂತ ಹೇಳ್ತಾ ಇದ್ದೀರಾ. ಬಟ್ ನನ್ನ ಹತ್ರ ಕೆಪಬಿಲಿಟೀಸ್ ಇಲ್ಲದೆ ಇರ್ಬೋದು 1 kilometer
ನಿಮ್ಮ ಅಪ್ರೋಚ್ ಇರುತ್ತಲ್ಲ, ನನಗೆ ಯಾವ ಥರ ಹೇಳ್ತಾ ಇದ್ದೀರಲ್ಲ, ನನಗೆ ನೀವು ಯಾವ ಥರ ಒಂದು ಅಪ್ರೋಚ್ ಮಾಡ್ತಿದ್ದೀರಾ ಅದು ನನಗೆ ಇಷ್ಟ ಆಗಲಿಲ್ಲ, ನನ್ನ ಮನಸ್ಸಿಗೆ ನೋವಾಯಿತು ಅಂದರೆ ನಾನು 100 ಮೀಟ್ರನ್ನು ಓಡಲ್ಲ. ಆದರೆ ನಿಮ್ಗೆ ಗೊತ್ತಿರಬೇಕು, ನಿಮಗೆ ಅಂದರೆ ಪೇರೆಂಟ್ಸ್ಗಾಗಲಿ ಟೀಚರ್ಸ್ಗಾಗಲಿ ನಾನು ಹೇಳೋ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಹೇಳಿದ್ರೆ, ನಾನು 1 ಕಿಲೋಮೀಟ್ರ್ ಓಡ್ತಾ ಇದ್ದೀನಿ ಅಂದರೆ ಅವ್ರು 2 ಕಿಲೋಮೀಟ್ರನ್ನೂ ಓಡ್ತಾರೆ, 5 ಕಿಲೋಮೀಟ್ರನ್ನೂ ಓಡ್ತಾರೆ ಅನ್ನೋದು ಬೇಸಿಕ್, ದಿಸ್ ಇಸ್ ಕಾಲ್ಡ್ ಬೇಸಿಕ್ ಅವೇರ್ನೆಸ್ ಅಂತ ಕರಿತೀವಿ ನಾವು. ಎಷ್ಟೋ ಜನ ಲೀಡರ್ಸ್ಗಳು, ಲೆಜೆಂಡ್ಸ್ ಅಂತಲೇ ಇರ್ಬೋದು, ಗ್ರೇಟ್ ಪರ್ಸನಾಲಿಟೀಸ್ ಇನ್ ದ ವರ್ಲ್ಡ್ ಅಂತ ಇರ್ಬೋದು, ಮನುಷ್ಯನ ಎಲ್ಲ ಕೆಲವೊಂದು ಪ್ರಾಣಿಗಳಿಗೆ ಕಂಪೇರ್ ಮಾಡಿ ಮಾತಾಡ್ತಾರೆ, ಮನುಷ್ಯನ ಕೆಲವೊಂದು ವಸ್ತುಗಳಿಗೆ ಕಂಪೇರ್ ಮಾಡಿ ಮಾತಾಡ್ತಾರೆ. ಮನುಷ್ಯನ ಯಾರಿಗೂ ಕಂಪೇರ್ ಮಾಡೋಕ್ಕಾಗದೇ ಇರೋವಂಥ ಒಂದು ಅದ್ಭುತ ಶಕ್ತಿ ಮನುಷ್ಯ. ಸೊ ಯೂಶ್ವಲ್ ಆಗಿ ಯಾರೋ ಒಬ್ಬರು ಲೆಜೆಂಡ್ ಹೇಳ್ತಿರ್ಬೇಕಾದ್ರೆ ನಾವೆಲ್ಲ ಕಾಮನ್ ಪೀಪಲ್ ಅವ್ರ ಮಾತನ್ನ ಕೇಳಿಸ್ಕೊಂತಿರ್ಬೇಕಾದ್ರೆ ಹೌದು ಹೌದು ಅಂತ ಅನಿಸ್ಬಿಡುತ್ತೆ. ಯಾಕೆ ಅವ್ರು ಆಲ್ರೆಡಿ ಇನ್ ಎ ಬೆಸ್ಟ್ ಪೊಸಿಷನ್. ಸೊ ಆ ಕಾರಣದಿಂದ ನಾವು ನಮ್ಮ ಕ್ಲೈಂಟ್ಸ್ಗೆ ಹೇಳೋ ವಿಚಾರ ಏನು, ಜನರಿಗಾಗಿ ನಾವು ಯಾರಿಗೂ ಹೇಳಲ್ಲ, ನಮ್ಮ ಕ್ಲೈಂಟ್ಸಿಗೆ ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ, ವರ್ಲ್ಡಲ್ಲಿ ಎಷ್ಟೋ ಜನ ಎಕ್ಸ್ಪರ್ಟ್ಸ್ಗಳಂತ ಬಂದು ಹೋಗ್ಬಿಟ್ಟಿದ್ದಾರೆ, ಅವ್ರು ಹೇಳಿರೋಂಥ ಎಲ್ಲ ಮಾತುಗಳಿಂದ ನಾವು ಇನ್ಫ್ಲುಯೆನ್ಸ್ ಆಗಬಾರ್ದು. ನಿಮ್ಮ ಶಕ್ತಿ ಬೇರೆನೇ. ಆ ಶಕ್ತಿ ಏನು ಅಂತ ತಿಳ್ಕೊಳೋದ್ರಲ್ಲಿ ಅರ್ಥ ಇದೆ. ಆ ಶಕ್ತಿ ಬಿಟ್ಟು ಇನ್ನೊಬ್ರು ಹೇಳಿರೋದೇ ಸತ್ಯ ಇದೆ, ನಾನು ಇದೇ ಥರ ಅಂತ ಲಿಮಿಟ್ ಮಾಡ್ಕೊಳ್ತಾ ಹೋದ್ರೆ, ಬೇಸ್ಡ್ ಆನ್ ದೇರ್ ವರ್ಡ್ಸ್, ಬೇಸ್ಡ್ ಆನ್ ದೇರ್ ಅಪ್ರೋಚಸ್ ವೇರ್ ವಿ ಗಾಟ್ ಹರ್ಟ್ ಅಲ್ಲ, ಹಂಗೆ ಲೈಫ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಸಿಕಲಿ ನಾವಾಗಿ ಇದ್ದಾಗ ತುಂಬ ಚೆನ್ನಾಗಿ ವರ್ಲ್ಡ್ ಟೆಂಡೆನ್ಸಿನ ನಾವು ಫಾಲೋ ಮಾಡಿದ್ರೆ ಪೀಸ್ ಆಫ್ ಮೈಂಡ್ ಇರಲ್ಲ. ಇವತ್ತು ಪೀಸ್ ಅನ್ನೋದು ಪೀಸ್ ಆಗೋಗ್ಬಿಟ್ಟಿದೆ. ಸೊ ನಾವು ಅನ್ಕೊಂಡಿರ್ತೀವಿ ದೇವಸ್ಥಾನಕ್ಕೆ ಹೋದರೆ ಪೀಸ್ ಬರುತ್ತೆ ಅಂತ. ಎಸ್, ವಿ ಗೆಟ್ ದ ಪೀಸ್ ಇನ್ ಪರ್ಟಿಕ್ಯುಲರ್ ಮೂಮೆಂಟ್, 5 ನಿಮಿಷನೋ 10 ನಿಮಿಷನೋ ಅಥವಾ ಅರ್ಧ ಗಂಟೆನೋ ದೇವಸ್ಥಾನದಲ್ಲಿ ಇರೋ ತನಕ. ಅದಾದಮೇಲೆ ಯಾವುದೋ ಒಂದು ಸ್ವಾಮೀಜಿ ಪ್ರವಚನನೋ ಏನೋ ಕೇಳ್ತೀವಿ, ಅದಾದಮೇಲೆ ಯಾರೋ ಒಂದು ಮೋಟಿವೇಶನಲ್ ವಿಡಿಯೋ ಕೇಳ್ತೀವಿ, ಅವಾಗ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಅಂತ ಅನಿಸುತ್ತೆ. ದೆನ್ ಆಫ್ಟರ್ ದಟ್ 10-20 ಮಿನಿಟ್ಸ್ ಆದಮೇಲೆ ಅಗೇನ್ ವಿ ವಿಲ್ ಬ್ಯಾಕ್ ಟು ದಟ್ ಪೀಸ್ ಆಫ್ ಮೈಂಡ್ ಸೆಟ್ಟಿಗೆ ಶಿಫ್ಟ್ ಆಗ್ಬಿಡ್ತೀವಿ. ವೈ ಇಟ್ ಈಸ್ any brain don't want to follow anybody in the world. Okay. Even your brain can be like that. Brain ಅಂದ್ರೆ ನಾನಲ್ಲ. ಸೊ ನೀವಂದ್ರೆ ನಿಮ್ಮ ಬ್ರೈನ್. ಸೊ ಭಗವಂತ ನಮ್ಮನ್ನ ಯೂನಿಕ್ ಕ್ರಿಯೇಚರ್ ಆಗಿ ಹುಟ್ಟಿಸಿರಬೇಕಾದ್ರೆ ನಾನಾಗಿರ್ಬೇಕು. ಇಫ್ ಯು ನೋ ದಟ್, ಬ್ರಹ್ಮ ವಿಷ್ಣು ರೋಲ್ಸ್ ಯಾವತ್ತೂ ತಗೊಂಡ್ಲಿಲ್ಲ, ವಿಷ್ಣು ಯಾವತ್ತೂ ಮಹೇಶ್ವರನ್ ರೋಲ್ಸ್ ತಗೊಂಡ್ಲಿಲ್ಲ. ಆದರೆ ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರ ರೋಲ್ಸ್ನ ನಾವು ತಗೊಳ್ಬೇಕು ಅಂತ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ರೋಲ್ಸ್ನ ನನ್ನ ಬ್ರದರ್ ಸಿಸ್ಟರ್ಸ್ ತಗೋಬೇಕಂತ. I want to perform my roles and responsibility. You have want to play your roles and responsibility. ನಿಮ್ಮ ಕೆಪಬಿಲಿಟಿ ಏನು ಅಂತ ನನಗೆ ಗೊತ್ತಿರಬೇಕು, ನನ್ನ ಕೆಪಬಿಲಿಟಿ ಏನು ಅಂತ ನಿಮಗೆ ಗೊತ್ತಿರಬೇಕು. ನಾವು ಯಾವಾಗಲೂ ಇಂಟರ್ಡಿಪೆಂಡೆಂಟ್ ಆಗಿರಬೇಕು. ಸೊ ನನಗೇನು ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಲಿಮಿಟ್ಸ್ ಗೊತ್ತಿರಬೇಕು, ನೀವು ಏನು ಮಾಡೋಕ್ಕೆ ಸಾಧ್ಯ ಅಂತ ನಿಮ್ಮ ಲಿಮಿಟ್ಸ್ ಗೊತ್ತಿರಬೇಕು. ಬಟ್ ನಿಮಗೇನೋ ಬೇಕಾಗಿದೆ ಅದು ನಿಮ್ಮ ಹತ್ರ ಇಲ್ಲ ಅಂದಾಗ ನೀವು ನನ್ನ ಹತ್ರ ಬರಬೇಕು. ನನ್ನ ಹತ್ರ ಏನೋ ಇಲ್ಲ ನಿಮ್ಮ ಹತ್ರ ಇದೆ ಅಂದಾಗ ನಾನು ನಿಮ್ಮ ಹತ್ರ ಸಹಾಯಕ್ಕೆ ಬರ್ತೀನಿ. ದಿಸ್ ಇಸ್ ವಾಟ್ ಈವನ್ ದ ಗಾಡ್ಸ್ ಹಸ್ ಡನ್ ಇಟ್. ಮಹೇಶ್ವರ ಎಲ್ಲ ವಿಷಯಗಳನ್ನ ಮಾಡೋಕ್ಕಾಗಲಿಲ್ಲ. ಈ ಹ್ಯಾಡ್ ಬಿನ್ ಟು ವಿಷ್ಣು ಹತ್ರ ಹೋಗ್ತಿದ್ರು, ಇದೆಲ್ಲ ಬೇಕಪ್ಪ ಅಂತ ಕೇಳ್ತಾ ಇದ್ರು, ಅವರು ಮಾಡಿಕೊಡ್ತಿದ್ರು. ಎಲ್ಲೊಂದು ಬ್ರಹ್ಮ ವಿಷ್ಣು ಮಾಡೋಕ್ಕಾಗಲಿಲ್ಲ, ಶಿವನ ಹತ್ರ ಹೋಗ್ತಾ ಇದ್ರು, ಶಿವ ವುಡ್ ಬಿ ಗ್ರ್ಯಾಂಡೆಡ್. ಇದೆಲ್ಲ ನಾವು ಎಷ್ಟೋ ಮೂವೀಸಲ್ಲಿ ನೋಡಿದ್ದೀವಿ, ಎಷ್ಟೋ ಸ್ಟೋರಿಯಲ್ಲಿ ಕೇಳಿದ್ದೀವಿ. ಅದು ಒಂಥರ ಮೂವಿ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ದಟ್ ಈಸ್ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗಿರೋ ವಿಷಯಗಳು. ಅದ್ರ ಬಗ್ಗೆ ನಮಗೇನು ಕ್ಲಾರಿಟಿ ಇಲ್ಲ. ಸೊ ಯಾರಾದರೂ ಒಬ್ರು ಹೇಳೋರು ಬೇಕಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಯಾರೋ ಹಾರ್ಟ್ ಇದೆ ಅಂತ ಹೇಳಿದ್ದಾರೆ, ಯಾರೋ ನಿಮ್ಮ ಹತ್ರ ಕಿಡ್ನಿ ಇದೆ ಅಂತ ಹೇಳಿದ್ದಾರೆ. ಇವಾಗ ಅದಕ್ಕೆ ಗೊತ್ತು ಅದು ಹಾರ್ಟ್ ಕಿಡ್ನಿ ಅನ್ನೋದಿದೆ ಅಂತ. ಅದಕ್ಕೆ ಇವಾಗ ನಾನು ಮುಳ್ಳಿ ಹೇಳ್ತಾ ಇದ್ದೀನಿ, ನೀನಾಗಿರ್ಬೇಕು. ಯು ಬಾರ್ನ್ ಆಸ್ ಎ ಯೂನಿಕ್, ಬಟ್ ಯು ಡೋಂಟ್ ನೋ ವಾಟ್ ಆರ್ ದೋಸ್ ಯೂನಿಕ್ ನೇಚರ್ಸ್ ಆಫ್ ಯು. ನೀವು ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀರಾ. ಇನ್ಫ್ಲುಯೆನ್ಸ್ ಆಗಿದ್ರಿಂದನೇ ಎಲ್ಲ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಸಿಂಪಲ್ ಕ್ವಶನ್ ಮೇಡಮ್, ಯಾವಾಗಲೂ ಹ್ಯಾಪಿಯಾಗಿರೋಕ್ಕಾಗತ್ತೆ ಅಂತ ನಾವು ಯಾರಿಗಾದ್ರೂ ಪ್ರಶ್ನೆ ಕೇಳಿದ್ರೆ, ಏನೂ ಆಲೋಚನೆ ಮಾಡದೇ ಇರೋ ಇನ್ಸ್ಟಂಟಾಗಿ ಹೇಳ್ತಾರೆ ಸಾಧ್ಯ ಇಲ್ಲ ಅಂತ. ಕರೆಕ್ಟ್. ವೈ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಅಂದರೆ ದೇ ಆರ್ ನಾಟ್ ವರ್ಜಿನಲ್. ಓಕೆ. ಸೊ ವೆನ್ ನೀವಾಗಿರ್ತೀರಾ ಅಂದರೆ ನೀವು ನಿಜವಾಗ್ಲೂ ಖುಷಿಯಾಗಿರೋಕ್ಕೆ ಸಾಧ್ಯ ಇದೆ. ಸೊ ನಾನಾಗಿದ್ದೀನಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ದಟ್ ಈಸ್ ವೇರ್ ಯೂನಿಕ್ ಟ್ರೂತ್ ಕಮ್ಸ್ ಇನ್ ದ ಪಿಕ್ಚರ್. ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ತೀವಿ. ನಿಮ್ಮ ಎಲ್ಲ ಒರಿಜಿನಲ್ ನೇಚರ್ಗಳನ್ನ, ಎಲ್ಲ ಯೂನಿಕ್ ನೇಚರ್ಗಳನ್ನು ನಾವು ಒಂದು ಬುಕ್ಲೆಟ್ ಥರ ಮಾಡಿಕೊಟ್ಟು ಒಂದು PDF ನಾನು ನಿಮಗೆ ಕೊಡ್ತೀವಿ. ಅಂದರೆ ಈ ಫಿಂಗರ್ ಪ್ರಿಂಟ್ ಕಾನ್ಸೆಪ್ಟ್ ಮೂಲಕ ನಾವು 18 ಕಾನ್ಸೆಪ್ಟ್ಸ್ಗಳನ್ನು ರಿವೀಲ್ ಮಾಡ್ತೀವಿ.
ಆ 18 ಕಾನ್ಸೆಪ್ಟ್ಸ್ಗಳಲ್ಲಿನೇ ನಮ್ಗೆಲ್ಲರ ನೇಚರ್ಗಳನ್ನು ಇರುತ್ತೆ. ಸೊ ಆ ನೇಚರ್ಗಳ ಪ್ರಕಾರ ನೀವು ಇರೋಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನಮ್ಗೆ ಎಜುಕೇಶನ್ ಕೊಡೋದೇನು, ನೀವು ಈ ಥರ ಒರಿಜಿನಲ್ ಆಗಿ ಡೇ 1 ಹುಟ್ಟಿದಾಗ ಈ ಥರ ಇದ್ರಿ, ಇನ್ನು ಮುಂದೆ ಈ ಥರ ಆಗಬೇಕು, ಈ ಥರ ಆಗಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಎಲ್ಲ ಕನ್ಫ್ಯೂಷನ್ಸ್ ಇಂದ ಹೊರಗೆ ಬರಬೇಕು, ಡ್ಯುಯಲ್ ಥಾಟ್ಸ್ ಇಂದ ಹೊರಗಡೆ ಬರಬೇಕು, ಭ್ರಮೆಗಳಿಂದ ಹೊರಗಡೆ ಬರಬೇಕು, ಅಥವಾ ಸೆಲ್ಫ್ ಡೌಟ್ ಇಂದ ಹೊರಗಡೆ ಬರಬೇಕು. ಇದರಿಂದ ಎಲ್ಲ ಹೊರಗಡೆ ಬಂದರೆ ನೀವು ಆ್ಯಕ್ಚುಲಿ ಇಂಡಿವಿಜುವಲ್ ಆಗ್ತೀರ. ಓಕೆ, ಆವಾಗ ನಿಮಗೆ ಎಲ್ಲವೂ ಸಾಧ್ಯ ಅಂತ ಅನಿಸುತ್ತೆ. ಸೊ ದಟ್ ಈಸ್ ವಾಟ್ ವಿವೇಕಾನಂದ ಸೆಡ್. ಇವಾಗ ನೀವು ಕೇಳಿರ್ಬೋದು, ವಿವೇಕಾನಂದರ ಜಗತ್ತಲ್ಲಿ ಇನ್ನೊಬ್ರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ದ ರೀಸನ್ ಹಿ ಸೆಡ್ ದಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ಯು ಅಂತ. It was possible for him because he was very unique and he never followed anybody. He had a guru, that's a different story, but he never changed his thought process about the life. Our life ಮೇಲೆ ಅವ್ರದ್ದೇ ಆದಂಥ ಒಂದು ರೀತಿ ನಿಯಮಗಳನ್ನು ಅಂದ್ಕೊಂಡಿದ್ರು, ಅದ್ರ ಪ್ರಕಾರ ಜಗತ್ತಿಗೆ ಕೆಲವು ಮೆಸೇಜಸ್ಗಳನ್ನ ಕೊಟ್ಟರು. ಅಂದರೆ if you take the message of Vivekananda, if everything is possible means you need to be the way you are. ಜಗತ್ತಲ್ಲಿ ತುಂಬಾ ಖುಷಿಯಾಗಿರೋರು ಯಾರಪ್ಪ ಅಂದ್ರೆ ಇನ್ನೊಬ್ರು ಮಾತನ್ನ ಕೇಳದೇ ಇರೋರೆ ಅಂತ ಅನ್ಸುತ್ತೆ ಮೋಸ್ಟ್ ಆಫ್ ದ ಟೈಮ್. ಬಟ್ ಅವರಿಂದ ಸುತ್ತಮುತ್ತ ಇರೋರೆಲ್ಲ ಡಿಸ್ಟರ್ಬ್ ಆಗ್ತಾರೆ. ಸೊ ಬಿಕಾಸ್ ಅವ್ರು ಇನ್ಫ್ಲೂಯೆನ್ಸ್ ಮಾಡಕ್ ಟ್ರೈ ಮಾಡ್ತಿರಲ್ಲ, ನೀ ನನ್ನ ಮಾತು ಕೇಳು ಅಂತ. ಅಂದ್ರೆ ಎಲ್ಲ ತಂದೆ ತಾಯಿ ಜಗತ್ತು ಎಕ್ಸ್ಪೆಕ್ಟ್ ಮಾಡೋದೇನಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ. ಅಂದ್ರೆ ಪ್ರತಿದಿನ ಲೈಫಲ್ಲಿ ಏನಾಗುತ್ತೆ, ನಾನು ಹೇಳ್ದಂಗೆ ನೀನು ಕೇಳು. ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್, ನಿಮ್ ಮನಸ್ಸಲ್ಲಿರೋದೇ ಭಾವನೆ ಬೇರೆ, ಆದರೆ ನೀವು ನಿಮ್ಮ ಬಿಹೇವಿಯರ್ನ ಅಥವಾ ನಿಮ್ಮ ನಡವಳಿಕೆಯನ್ನ ಜಗತ್ತಿಗೆ ತೋರಿಸ್ತಿರೋದೇ ಬೇರೆ. ಸೊ ದಿಸ್ ಇಸ್ ವೇರ್ ಆಲ್ ದ ಕಾನ್ಫ್ಲಿಕ್ಟ್ಸ್ ಆಗ್ತಿರೋದು. ಎಲ್ಲ ಥರ ಜಗತ್ತಲ್ಲಿ ಪ್ರಾಬ್ಲಮ್ ಆಗಿರೋದೇ ಹಿಂಗೆ. ಅದಕ್ಕೆ ನಾವೇನು ಹೇಳ್ತೀವಿ ಮೇಡಮ್, ಯಾವೊಬ್ಬ ವ್ಯಕ್ತಿಯ ಗುಣ ಸ್ವಭಾವಗಳಿಂದ ಅಂದರೆ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ನೋಡಿ ನೀವು ಅವ್ರನ್ನ ಜಡ್ಜ್ ಮಾಡಬೇಡಿ. ಅವ್ರ ಮನಸ್ಸಿನ ಭಾವನೆ ಏನು ನೋಡ್ಕೊಳ್ಳಿ, ಅವ್ರದ್ದು ಇಂಟೆನ್ಷನ್ ಏನು ನೋಡ್ಕೊಳ್ಳಿ, ಉದ್ದೇಶ ಏನು ನೋಡ್ಕೊಳ್ಳಿ, ಅದ್ರ ಪ್ರಕಾರ ನೀವು ಆ ವ್ಯಕ್ತಿನ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂಥ ಕ್ವಾಲಿಟೀಸ್ ಅನ್ನೋದು ಇದ್ರೆ ನಿನ್ನನ್ನು ಇಂಡಿಪೆಂಡೆಂಟ್ ಆಗಿ ಬಿಡ್ಬೋದಲ್ಲ. ನಿನ್ನನ್ನು ಇಂಡಿಪೆಂಡೆಂಟ್ ಆಗಿರೋಕೆ ಬಿಡ್ತಿಲ್ಲ. ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಂಡು ಬಂದಿರ್ತೀನಿ, ನಿಮಗೆ ನನ್ನ ಮೇಲೆ ಟ್ರಸ್ಟ್ ಹೋಗಿರುತ್ತೆ. ಓಕೆ, ದಿಸ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೈಕಾಲಜಿ ಅಂದರೆ ಇವಾಗ ಯಾವುದೋ ಬುಕ್ಕಲ್ಲಿ ಬರ್ದಿರೋದು ಅಥವಾ ಯಾರೋ ಫಾರಿನ್ ಕಂಟ್ರೀಸ್ ಹೇಳಿರೋ ಅಂತ ವಿಷಯಗಳೇ ಅಲ್ಟಿಮೇಟ್ ಅಲ್ಲ. ದೇರ್ ಆರ್ ಸಮ್ ಟ್ರೂ ಥಿಂಗ್ಸ್ ವಿಲ್ ಲೆಟ್ ಅಕ್ಸೆಪ್ಟ್ ದಿಸ್. ಬಟ್ ಯಾವುದೇ ಒಬ್ಬ ತಂದೆ ತಾಯಿ ಮಗುನ ಟ್ರಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಬಿಕಾಸ್ ಹಿ ಹ್ಯಾಸ್ ಡನ್ ಲಾಟ್ಸ್ ಆಫ್ ಮಿಸ್ಟೇಕ್ಸ್ ಇನ್ ದ ಚೈಲ್ಡ್ಹುಡ್. ಬಟ್ ನೋ ಪೇರೆಂಟ್ಸ್ ಗೆಟ್ ರಿಯಲೈಸ್ ದಟ್ ಎವ್ರಿ ಚೈಲ್ಡ್ ವಿಲ್ ಡೂ ಅ ಮಿಸ್ಟೇಕ್ ಇನ್ ದ ಅರ್ಲಿ ಚೈಲ್ಡ್ಹುಡ್ ಅಂತ. ಬಿಕಾಸ್ ಅವೆಲ್ಲ ದೊಡ್ಡವರು ಆಗ್ಬಿಟ್ಟಿರ್ತಾರೆ ಅಲ್ಲ. ಯಾವಾಗ ಅವ್ರು ದೊಡ್ಡವರಾಗಿರ್ತಾರೆ ಮಿಸ್ಟೇಕ್ಸ್ ಕೂಡುದು. ಬಿಕಾಸ್ ಮಗುಗೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಾಗ ಮಗುಗೆ ಅದು ರೈಟ್ ಎಕ್ಸ್ಪೀರಿಯನ್ಸಾ ರಾಂಗ್ ಎಕ್ಸ್ಪೀರಿಯನ್ಸಾ ಅಥವಾ ಗುಡ್ ಥಿಂಗ್ ರಾಂಗ್ ಥಿಂಗ್ ಅಂತ ಏನು ಕನ್ಕ್ಲೂಡ್ ಮಾಡೋ ಲೆವೆಲ್ಗೆ ಬ್ರೈನ್ ಡೆವಲಪ್ಮೆಂಟ್ ಆಗಿರಲ್ಲ. ಅಂದರೆ 12 years ತನಕ ಆಗಲ್ಲ ಯಾವುದೇ ಒಂದು ಮಗುಗೆ. ಅದು ನಮ್ಮ ದೇಶದಲ್ಲಾದ್ರೂ ಹುಟ್ಟಿರಲಿ ಬೇರೆ ದೇಶದಲ್ಲಾದ್ರೂ ಹುಟ್ಟಿರಲಿ. ಅಂದರೆ 12 years ತನಕ ರೈಟ್ ಬ್ರೈನ್ ಅನ್ನೋದೊಂದು ಡೆವಲಪ್ಮೆಂಟ್ ಆಗ್ತಿರುತ್ತೆ. ಅಂದರೆ ಅದು ಕ್ರಿಯೇಟಿವ್ ಬ್ರೈನ್ ಆಗಿರುತ್ತೆ, ಎಮೋಷನಲ್ ಬ್ರೈನ್ ಆಗಿರುತ್ತೆ. ಆ ಬ್ರೈನ್ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟಪಡ್ತಿರುತ್ತೆ. ಬಟ್ ಪೇರೆಂಟ್ಸ್ಗೆ ಅದು ಗೊತ್ತಿಲ್ಲದೆ ಇರೋ ಕಾರಣ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಸರಿಯಾಗಿ ಮೀಟ್ ಆಗಿಲ್ಲ ಅಂದರೆ ಇಟ್ಸ್ ಅ ಮಿಸ್ಟೇಕ್, ಇಟ್ಸ್ ಅ ರಾಂಗ್ ಆಕ್ಟಿವಿಟಿ ಅಂತ ಪೇರೆಂಟ್ಸ್ ಕಲ್ಟಿವೇಟ್ ಮಾಡ್ಕೊಂಡಿರ್ತಾರೆ ತಲೆಯಲ್ಲಿ. ಆವಾಗ ಮಗು ಮೇಲೆ ಟ್ರಸ್ಟ್ ಇರಲ್ಲ. ಅದಕ್ಕೆ ಮಗುಗೆ ಹೇಳ್ತಿರ್ತಾರೆ, ನೀನು ನಾನು ಹೇಳಿದ್ ಕೇಳು, ನೀನು ನಾನು ಹೇಳಿದ್ನ ಕೇಳು. ಇದು ಮಗು ಅಷ್ಟೇ ಅಲ್ಲ, ಯಾವುದೇ ಒಂದು ಹೆಣ್ಮಕ್ಳು ಗಂಡನ ಮನೆಗೆ ಬಂದರೆ ಸೊ ಗಂಡನ ಮನೆಯಲ್ಲಿರುವಂಥ ಕಲ್ಚರ್ಸ್ ಎಲ್ಲ ಬೇರೆ ಇರ್ಬೋದು. ಇವನ್ ಸೇಮ್ ರಿಲಿಜನ್ ಸೇಮ್ ಕ್ಯಾಸ್ಟ್ ಇದ್ರೂ ಕೂಡ ಸ್ಟಿಲ್ ದ ಥಿಂಗ್ಸ್ ವೇರೀಸ್ ಅಲ್ವಾ. ಅವಾಗ ಆ ಹೆಣ್ಮಕ್ಳು ಸ್ಟಾರ್ಟಿಂಗ್ ಏನಾದರೂ ಸ್ವಲ್ಪ ಇವ್ರ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಲಿಲ್ಲ ಅಂದರೆ ಅಲ್ಲಿರೋ ಹಸ್ಬೆಂಡ್ ಆಗಲಿ ಅಥವಾ ಅತ್ತೆ ಮಾವ ಆಗಲಿ ಏನು ಮಾಡ್ತಾರೆ, ಆ ಹೆಣ್ಮಕ್ಳಿಗೆ ರೆಗ್ಯುಲರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ದ ಫ್ಯೂ ಡೇಸ್ ದಟ್ ಗರ್ಲ್ ಹ್ಯಾಸ್ ನಾಟ್ ಮೆಟ್ ದ ಎಲ್ಡರ್ಸ್ ಎಕ್ಸ್ಪೆಕ್ಟೇಷನ್ ಅಟ್ ಹೋಮ್ ಅಂತ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ಇಂಡಿವಿಜುವಲ್ಗೂ ಇಂಡಿಪೆಂಡೆಂಟ್ ಆಗಿರುವಂತ ಕ್ವಾಲಿಟಿ ಇದೆ. ಬಟ್ ನಾವು ಯಾರನ್ನೂ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಬಿಡ್ತಾ ಇಲ್ಲ. ಬಟ್ ಸ್ಟಿಲ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಅವ್ನು ಇಂಡಿಪೆಂಡೆಂಟ್ ಆಗಿರ್ಬೇಕು. ಇವಾಗ ನಾವೊಂದೆಲ್ಲ ತುಂಬ ಸ್ಟೋರೀಸ್ ಎಲ್ಲ ನಾವು ಕೇಳಿರ್ತೀವಿ ನಾವು. ಯಾವಾಗ ಕಪ್ಪೆಗಳೆಲ್ಲ ಒಂದ್ ಕಡೆ ಬಿದ್ದಿರುತ್ತಂತೆ, ಒಂದು ಕಪ್ಪೆ ಹತ್ತಕ್ಕೆ ಟ್ರೈ ಮಾಡ್ತಿರುತ್ತಂತೆ, ಇನ್ನೊಂದು ಕಪ್ಪೆ ಅದ್ರ ಕಾಲು ಎಳಿತಾ ಇರುತ್ತೆ. ಇದೆಲ್ಲ ಸೈಕಲಾಜಿಕಲಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ದೇ ಕಾಲು ಎಳಿತಾ ಇದ್ದೀವಿ. ಆದ್ರೆ ಯಾರು ಕಾಲು ಎಳಿತಾ ಇದೀವಿ ಅಂತ ಒಪ್ಕೊಳಕ್ ರೆಡಿ ಇಲ್ಲ.
ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಚೆನ್ನಾಗಿ ಓದ್ತಿರ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಅದಾದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾನು ಬಿಸ್ನೆಸ್ ಮಾಡ್ಬೇಕಂತ ಅಂತಾರೆ. ಪೇರೆಂಟ್ಸ್ ಒಪ್ಪಿಗೆನೇ ಕೊಡಲ್ಲ. ಎನಿ ಆಫ್ ದ ಫ್ಯಾಮಿಲಿ, ಯಾವುದೋ ರೇರ್ಲಿ ಕೇಸ್ ಇಂಡಿವಿಜುವಲ್ಸ್. ಇವಾಗ ನನ್ನ ಫ್ಯಾಮಿಲಿಯಲ್ಲಿ ನಾನು ಎಂಪ್ಲಾಯ್ ಆಗಿದ್ದಾಗ ಬಿಸ್ನೆಸ್ ಓನರ್ ಆಗ್ತೀನಿ ಅಂದಾಗ ದೇ ನೆವರ್ ಆಸ್ಕ್ ಎನಿ ಸಿಂಗಲ್ ಕ್ವೆಶನ್. ಅಥವಾ ನಾನು ಹೇಳಿದ್ರೆ ದಟ್ಸ್ ಡಿಫ್ರೆಂಟ್ ಸ್ಟೋರಿ, ಬಟ್ ಐ ಹ್ಯಾಸ್ ರನ್ ಮೈ ಓನ್ ಶೋಸ್, ಬಟ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ ಅಲ್ಲ, ಒಪ್ಕೊಂಡ್ರಲ್ಲ. ಅಂದರೆ ನಾನು ಹೇಳ್ಬೋದು ಬ್ರೇವ್ ಆಗಿ, ನನ್ನ ಮನೇಲಿ ನನ್ನ ಕಾಲಿ ಯಾರೋ ಹೇಳ್ದಿಲ್ಲ. ಸೊ ಇನ್ ಬಿಟ್ವೀನ್ ಸ್ವಲ್ಪ ನಾನು ಅರ್ನಿಂಗ್ಸ್ ಎಲ್ಲ ತುಂಬ ಗ್ರೇಟ್ ಲೆವೆಲ್ಸ್ ಇಲ್ಲ ಇವಾಗ. ಪೇರೆಂಟ್ಸ್ ಇಷ್ಟು ಪ್ಯಾನಿಕ್, ಏನು ಮಾಡ್ತಾರೆ ಮಕ್ಕಳು ಏನು, ಅಥವಾ ಎಲ್ಲ ಒಂದು ಕೆಲಸಕ್ಕೆ ಹೋಗ್ಬಿಟ್ರೆ ದುಡ್ಡು ಬರುತ್ತಲ್ಲ, ಈ ಥರ ಎಲ್ಲ ಹೇಳುವಾಗ. ಬಟ್ ಇವಾಗ ನಾನು 12 years ಆಫ್ ಮೈ ಎಕ್ಸ್ಪೀರಿಯನ್ಸ್ ಇವಾಗ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನ್ನೋ ಕಾನ್ಸೆಪ್ಟಲ್ಲಿ ಜಗತ್ತಿನೇನು ಹೇಳ್ತಾ ಇಲ್ಲ, ಅದಕ್ಕೆಲ್ಲ ಸ್ವಲ್ಪ ವಿರುದ್ಧವಾಗಿ ಹೇಳ್ಕೊಂಡು, ಅದು ವಿರುದ್ಧವಾಗಿ ಹೇಳ್ಕೊಂಡಿದ್ದೀನಿ ಅಂದರೆ ಸತ್ಯ ಹೇಳ್ತಾ ಇದ್ದೀನಿ ಅಂತ ಅಷ್ಟೇ. ಕನ್ನಡದಲ್ಲಿ ಒಂದು ಗಾದೆ ಮಾತಿರುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಸತ್ಯ ಕಹಿಯಾಗಿರುತ್ತೆ ಅಂತ. ಸತ್ಯ ಕಹಿಯಾಗಿರುತ್ತೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ಗಿಂತ ಯಾವುದು ಸತ್ಯ ಇಷ್ಟ ಆಗಲ್ಲ. ಬಟ್ ಸತ್ಯ ಇಸ್ ವೆರಿ ಸ್ವೀಟ್ ಅಲ್ಲ. ಸತ್ಯ ಇಸ್ ವೆರಿ ಸ್ವೀಟ್. ಮ್ಯಾಂಗೋ ಈಸ್ ರಿಯಲಿ ಇನ್ ದ ಅರ್ಲಿ ಪೀರಿಯಡ್, ಅದು ಕಾಯಿ ಇರುವಾಗ ಸ್ವಲ್ಪ ಹುಳಿ ಅಂತ ಅನಿಸುತ್ತೆ, ಅಥವಾ ಅದು ಮಜಾ ಕ್ರಿಯೇಟ್ ಆಗಲ್ಲ. ಅದು ಉಪ್ಪು ಖಾರ ಹಾಕೊಂಡ್ರೆ ಮಜಾ ಬರುತ್ತೆ. ಬಟ್ ಹಣ್ಣಾದ್ಮೇಲೆ ಇಟ್ ಟರ್ನ್ ಇನ್ ಟು ಸ್ವೀಟ್ ಅಲ್ಲ. ದ ಆಕ್ಚುಯಲ್ ನೇಚರ್ ಆಫ್ ದ ಮ್ಯಾಂಗೋ ಈಸ್ ಒನ್ಸ್ ಇಟ್ ಈಸ್ ರೈಪೆಂಡ್, ಅದು ಹಣ್ಣಾದ್ಮೇಲೆ ಅದ್ರ ಆಕ್ಚುಯಲ್ ಟೇಸ್ಟ್ ಇರೋದು. ಅಂದರೆ ನಾವು ತಂದೆ ತಾಯಿ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಒಬ್ಬ ಮನುಷ್ಯನ ಎಲ್ಲ ಕ್ವಾಲಿಟಿಗಳನ್ನು ಸ್ವತಃ ಅವ್ನು ಯೂಸ್ ಮಾಡೋಕ್ಕೆ ಬಿಡಬೇಕು. ಬಿಟ್ಟಾದ್ಮೇಲೆ ಅವ್ನು ಏನು ಬೆಳೀತಾನೆ ಅಂತ ನಾವು ನೋಡ್ಬೇಕು. ಬಟ್ ನಮಗೆ ಯಾವುದೇ ಒಂದು ವಿಚಾರದ ಬಗ್ಗೆನೂ ಸಂಪೂರ್ಣವಾಗಿ ಕ್ಲಾರಿಟಿ ಇದೆ. ಇವನ್ ಮೀ ಆಸ್ ಅ ಪೇರೆಂಟ್, ಇವಾಗ ನಮ್ಮ ಮಗುನ ನಡೆಯಕ್ಕೆ ಬಿಡಬೇಕು ಅಂದ್ರೂ ನಾವು ಹಿಂದೆ ಪ್ರೊಟೆಕ್ಟಿವ್ ಆಗಿ ಪೇರೆಂಟ್ ಮೆಂಟಾಲಿಟಿ. ಸೊ ಯಾವುದೇ ಏಜ್ನಲ್ಲಿ ಮೈ ಚೈಲ್ಡ್ ಆರ್ ಮೈ ಗರ್ಲ್ ಆರ್ ಮೈ ಬಾಯ್ ಹ್ಯಾಸ್ ರೀಚ್ ದಿ ಹೈಯೆಸ್ಟ್ ಪೊಟೆನ್ಷಿಯಲ್ ಅಂತ ಪೇರೆಂಟ್ಸ್ ಆಗಿ ಹೇಗೆ ಗೊತ್ತಾಗುತ್ತೆ? See, because this is, you are asking a very beautiful thought. It's one of the best thought I can say. But before that, every parent must understand that ಏನಪ್ಪ ಅಂದರೆ ಮಗು ಪೊಟೆನ್ಷಿಯಲ್ ಯಾವಾಗ ಎಕ್ಸ್ಪ್ಲೋರ್ ಆಗುತ್ತೆ ಅಥವಾ ಬೆಸ್ಟಾಗಿ ಹೆಂಗೆ ಯೂಸ್ ಮಾಡ್ಕೊಳ್ತಿದೆ ಅಂತ ನಮಗೆ ತಿಳ್ಕೊಳೋದಕ್ಕಿಂತ ಮುಂಚೆ ಎವ್ರಿ ಪೇರೆಂಟ್ ಆ್ಯಂಡ್ ಟೀಚರ್ಸ್ ಮಸ್ಟ್ ನೋ ದಟ್ ಮಗು 3 years ಒಳಗಡೆ 80% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಅಥವಾ ಡೇಟಾ ಫುಲ್ಫಿಲ್ ಆಗುತ್ತೆ ಅನ್ನೋ ಒಂದು ಬೇಸಿಕ್ ಅವೇರ್ನೆಸ್ ಇರಬೇಕು. ಬೇಸಿಕ್ ಅವೇರ್ನೆಸ್ ಅಂದರೆ ಏನು ಮರಳಿ, ಮೂಗಿನಿಂದ ಉಸಿರಾಡ್ತಾ ಇದೀವಿ, ಶ್ವಾಸಕೋಶಕ್ಕೆ ಹೋಗುತ್ತೆ, ಅದಾದ್ಮೇಲೆ ನಾವು ನೀಟಾಗಿ ಉಸಿರು ತಗೊಳೋದು, ಉಸಿರು ಬಿಡೋದು ಮಾಡ್ತಿದ್ದೀವಿ. ಸೊ ಬೇಸಿಕ್ ಅವೇರ್ನೆಸ್. ಹಾಗೆ ತಂದೆ ತಾಯಿ ಮಗುಗೆ ಈ 3 years ಒಳಗಡೆ ಏನು ಎನ್ವಿರಾನ್ಮೆಂಟ್ ಕೊಟ್ಟರು ದಟ್ ಮ್ಯಾಟರ್ಸ್. ಅಮ್ಮ ಹಸ್ಬೆಂಡ್ ಎಲ್ಲೋ ಸಪೋರ್ಟ್ ಮಾಡ್ತಿಲ್ಲ, ಅತ್ತೆ ಮಾವ ಎಲ್ಲೋ ಸಪೋರ್ಟ್ ಮಾಡ್ತಿಲ್ಲ ಅಂತೇಳಿ ಅವ್ರು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಅವರಲ್ಲಿರುವಂಥ ಎಲ್ಲ ಪ್ರೆಷರ್ಸನ್ನು, ಅವರಲ್ಲಿರುವಂಥ ಎಲ್ಲ ಇನ್ಸೆಕ್ಯೂರಿಟಿ ಥಾಟ್ಸ್ನ, ಅವರಲ್ಲಿರುವಂಥ ಎಲ್ಲ ಪ್ಯಾನಿಕ್ಸ್ ಥಾಟ್ಸ್ನೆಲ್ಲ ಮಗುಗೆ ನ್ಯಾಚುರಲಾಗಿ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅವರೇನು ಹಿಂಗೆ ಎತ್ತಿ ಟ್ರಾನ್ಸ್ಫರ್ ಮಾಡಬೇಕಾಗಿಲ್ಲ. ಎವ್ರಿ ಥಾಟ್ ಆಸ್ ಅ ಫ್ರೀಕ್ವೆನ್ಸಿ, ಎವ್ರಿ ಥಾಟ್ ಆಸ್ ಅ ಎನರ್ಜಿ. ಅಮ್ಮ ಅಳ್ತಿದ್ದಾಳಂದ್ರೆ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ. ಇದೆಲ್ಲ ನೀವು ಮದರ್ಸ್ ಆಗಿ 100% ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಯಾಕೆ ನನ್ನ ಮಗು ಡಲ್ ಆಗಿದೆಯಲ್ಲ, ಆಲ್ರೆಡಿ ಮದರೇ ಡಲ್ ಆಗಿ ಹೋಗ್ಬಿಟ್ಟಿರ್ತಾರೆ. ಬಟ್ ಅದು ಮಗುಗೆ ಸೆನ್ಸ್ ಆಗ್ತಿದೆ, ಫೀಲಿಂಗ್ ಸೆನ್ಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾವು ಸಜೆಸ್ಟ್ ಮಾಡೋದೇನೆಂದರೆ, ಯಾವುದೇ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಆದಮೇಲೆ ಅವ್ರು ಮಗು ಮಾಡ್ಕೊಳೋದಕ್ಕಿಂತ ಮುಂಚೆ ಈ ಬೇಸಿಕ್ ಅವೇರ್ನೆಸ್ಗಳನ್ನ ಜಗತ್ತಲ್ಲಿ ಏನಿದೆ, ಪ್ರಕೃತಿ ನಿಯಮ ಏನು ಅಂತ ತಿಳ್ಕೊಳ್ಬೇಕು. ಇಲ್ಲ ಅಂದರೆ ದೇ ಕೆನಾಟ್ ಗಿವ್ ಅ ವೆರಿ ಹೆಲ್ದಿ ಬ್ರೈನ್ ಟು ದ ವರ್ಲ್ಡ್. ಇವಾಗ ನೋಡಿ, ಪೇರೆಂಟ್ಸ್ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಇಟ್ಸ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಬಟ್ ಪೇರೆಂಟ್ಸ್ ಆರ್ ಓವರ್ ಪ್ರೊಟೆಕ್ಟಿಂಗ್ ದ ಚೈಲ್ಡ್. ಆ ಓವರ್ ಪ್ರೊಟೆಕ್ಟಿಂಗ್ ಆಗಬೇಕಾದ್ರೆ ಮಗು ತನ್ನಲ್ಲಿರೋಂಥ ಯಾವುದೇ ಕ್ವಾಲಿಟಿಗಳನ್ನ ಯೂಸ್ ಮಾಡ್ಕೊಳಕ್ಕೆ ಆಗ್ತಿರೋದು. ಸೊ ದಿಸ್ ಇಸ್ ವೇರ್ ಆಲ್ ದ ಸೈಕಲಾಜಿಕಲ್, ಮೆಂಟಲ್ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಆಫ್ ಎನ್ ಇಂಡಿವಿಜುವಲ್ ಅಂತ ನೀವೇನು ಕರೀತಿದ್ದೀರ ಜಗತ್ತಲ್ಲಿ, ಅದೆಲ್ಲ ರೀಸನ್ ಬಿಹೈಂಡ್ ಇಟ್ ಏನಪ್ಪ ಅಂದರೆ ಪೇರೆಂಟ್ಸ್ ವುಡ್ ನಾಟ್ ಪ್ರೊವೈಡೆಡ್ ದ ರೈಟ್ ಎನ್ವಿರಾನ್ಮೆಂಟ್ ಫಾರ್ ದ ಚೈಲ್ಡ್ಸ್ ನೇಚರ್ ಅಂತ. ಸೊ ಇವಾಗ ನನ್ನ ಮಗು 11 month, ನಾವು ಮಗುಗೆ 2 months ಇರುವಾಗಲೇ ಫಿಂಗರ್ ಪ್ರಿಂಟ್ಸ್ ಮಾಡಿದ್ವಿ. ಅವಾಗ ಮಗುದು ಏನೇನು ನೇಚರ್ ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನಾವು ಅದ್ರ ಪ್ರಕಾರ ಪೇರೆಂಟಿಂಗ್ ಮಾಡ್ತಾ ಇರುವಾಗ ನಮ್ಮ ಅಪ್ಪಾಜಿ ಆಗಿರ್ಬೋದು, ಅಥವಾ ನಮ್ಮ ಅತ್ತೆ ಮಾವ ಅಥವಾ ನಮ್ಮ ಫ್ಯಾಮಿಲಿಯವ್ರಿಗೆ ನಮ್ಮ ಮಗಳು ನೇಚರ್ ಏನಂತ ಹೇಳ್ಕೊಟ್ಟಾಗ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಬಿಹೇವಿಂಗ್ ಸಚ್ ಎ ವೇ. Okay, let me tell you the very small example for you.
ಬೇಸಿಕಲಿ ಮಕ್ಕಳು ತುಂಬ ಚೆನ್ನಾಗಿ ಹಾಲು ಕುಡಿಬೇಕು, ಮಕ್ಕಳು ತುಂಬ ಚೆನ್ನಾಗಿ ತಿನ್ನಬೇಕು ಅನ್ನೋದು ಎಲ್ಲರಿಗೂ ಥಾಟ್ ಪ್ರೋಸೆಸ್. ಆದರೆ ಕೆಲವು ಮಕ್ಕಳುಗಳು ತುಂಬ ಜಾಸ್ತಿ ಹಾಲು ಕುಡಿಯಲ್ಲ. ದಟ್ ಈಸ್ ದರ್ ಇನ್ವಾರ್ಡ್ ನೇಚರ್. ಅವ್ರಿಗೆ ಲಿಮಿಟೆಡ್ ಮಿಲ್ಕ್ ಇಟ್ ಸೆಲ್ಫ್ ಈಸ್ ಎನಫ್ ಅಂತ. ಅಂದ್ರೆ ಎಲ್ಲ ದೊಡ್ಡವರು ಏನ್ ಅನ್ಕೊಂಡಿರ್ತಾರೆ, ಓ ಈ ಮಗು ಹಾಲು ಕುಡಿತಾ ಇಲ್ಲ, ಓ ಈ ಮಗು ಹೆಲ್ದಿ ಆಗಿರಲ್ಲ, ಈ ತರ ಥಾಟ್ಸ್ ಗಳನ್ನ ಆಗ್ತಾನೇ ಇರ್ತಾರೆ. ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಹತ್ರ ಕೇಳ್ತಾರೆ, ಯಾಕೆ ಸರ್ ನಮ್ಮ ಮಗು ಹಾಲೇ ಕುಡಿತಾ ಇಲ್ಲ, ಕುಡಿದ್ರೇನು ಒಂದ್ ಸ್ವಲ್ಪ ಕುಡಿತಾರೆ, ಜಾಸ್ತಿ ಕುಡಿಯಲ್ಲ, ಇನ್ನ ಮನೆಯವರೆಲ್ಲ ನನಗ್ ಬೈತಾ ಇದ್ದಾರೆ ಅಂತೆಲ್ಲ ಕೆಲವು ಹೆಣ್ಮಕ್ಳುಗಳು ಹೇಳ್ತಾರೆ. ಸೊ ಆ ತರ ಮಕ್ಳುಗಳದ್ದು ನಾವು ನಮ್ಮ ಫಿಂಗರ್ ಪ್ರಿಂಟ್ಸ್ ಮೂಲಕ ಒಂದು ಲವ್ ಲ್ಯಾಂಗ್ವೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರಲ್ಲಿ ಆ ಮಗುಗೆ ಟೇಸ್ಟ್ ಅನ್ನೋ ಒಂದು ಲವ್ ಲ್ಯಾಂಗ್ವೇಜ್ ಇರುತ್ತೆ. ಟೇಸ್ಟ್ ಅನ್ನೋ ಲವ್ ಲ್ಯಾಂಗ್ವೇಜ್ ಮಗು ಯಾವಾಗ್ಲೂ ಕಡಿಮೆನೆ ಹಾಲು ಕುಡಿಯೋದು, ಕಡಿಮೆನೆ ತಿನ್ನೋದು, ದೊಡ್ಡವರಾದ್ರೂ ಕಡಿಮೆನೆ ತಿಂತಾರೆ. ಈ ತರ ಮಕ್ಳಿಗೆ ನಾವೇನಾದ್ರೂ ಫೋರ್ಸಬಲ್ ಆಗಿ ತಿನ್ಸಿ, ಪನಿಷ್ಮೆಂಟ್ ಕೊಟ್ಟೆಲ್ಲ ತಿನ್ಸಿ ಎಲ್ಲ ಮಾಡಿದ್ರೆ ಆ ಮಕ್ಳುಗಳು ಫುಡ್ಡನ್ನೇ ಓವರ್ ಎ ಪೀರಿಯಡ್ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಅಥವಾ ಓವರ್ ಫುಡ್ ನ ಇಂಟೇಕ್ ಮಾಡಕ್ ಸ್ಟಾರ್ಟ್ ಮಾಡಿ ಒಬೆಸಿಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದಾಗ ನೇಚರ್ ಸೇರಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರನೇ ಎನ್ವೈರನ್ಮೆಂಟ್ ಕೊಟ್ರೆ ಆ ಮಗು ಒರಿಜಿನಲ್ ಆಗಿರುತ್ತೆ ಅಂತ. ಇಲ್ಲ ಅಂದ್ರೆ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಕೊಟ್ಟಿರೋ ಎನ್ವೈರನ್ಮೆಂಟ್ ಪ್ರಕಾರ ಅದು ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ. ಆದ್ರೆ ಅದು ಗೊತ್ತಿಲ್ಲ ಯಾಕೆ ಡಿಸ್ಟರ್ಬ್ ಆಗ್ತಾ ಇದೀನಿ ಅಂತ, ಯಾಕೆ ನನಗೆ ತುಂಬಾ ಅನ್ಕಂಫರ್ಟ್ ಫೀಲ್ ಆಗ್ತಿದೆ. ಸಿ, ಅನ್ಕಂಫರ್ಟಬಲ್ ಫೀಲಿಂಗ್ ಇಸ್ ಎ ಕಾಮನ್ ಫೀಲಿಂಗ್ ಫಾರ್ ಎನಿ ಇಂಡಿವಿಜುವಲ್ ಅಲ್ವಾ. ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಿದೆ ಅಂದ್ರೆ ನನ್ನಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂತ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಯಾವ್ದೋ ಒಬ್ಬ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಯಿಂದ ದೂರನೇ ಹೋಗ್ಬಿಡ್ತಾರೆ. ಇವಾಗ ಕೆಲವು ರಿಲೇಶನ್ಶಿಪ್ ಅಲ್ಲಿ ನಾವು ದೂರ ಹೋಗೋಕ್ಕಾಗಲ್ಲ, ಕೆಲವು ರಿಲೇಶನ್ಶಿಪ್ ದೂರ ಹೋಗ್ಬಿಡ್ತಾರೆ. ಬಿಕಾಸ್ ನಮಗೆ ಏನ್ ಅನ್ಕಂಫರ್ಟಬಲ್ ಆಗ್ತಿದೆ ಅದನ್ನ ನಾವು ಫೀಲ್ ಮಾಡಲ್ಲ, ಸೆನ್ಸ್ ಮಾಡಲ್ಲ, ಯಾಕೆ ಆಗ್ತಿದೆ ಅಂತ ರೂಟ್ ಲೆವೆಲ್ ಅಲ್ಲಿ ಅಡ್ರೆಸ್ ಮಾಡಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ಎವ್ರಿ ಇಂಡಿವಿಜುವಲ್ ಮಸ್ಟ್ ಬಿ ಅವೇರ್ ಆಫ್. ಇಟ್ ಇಸ್ ಆಲ್ ಸಮಥಿಂಗ್ ಕಾಲ್ಡ್ ಆಸ್ ಬೇಸಿಕ್. ಈ ಬೇಸಿಕ್ ಥಿಂಗ್ಸ್ ಗೊತ್ತಿಲ್ಲ, ನಾವು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ, ಒಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ತೀವಿ, ಎಲ್ಲ ಮೆಟೀರಿಯಲ್ಸ್ ಕೊಡಿಸ್ತೀವಿ ನಮ್ಮ ಮಕ್ಕಳಿಗೆ. ನನ್ನ ಹಸ್ಬೆಂಡಿಗೆ ನಾನು ಎಲ್ಲಾನು ಮಾಡಿದ್ದೀನಿ. Husband requires something else which you are not doing it. Okay. The same time, wife requires something else which husband is doing it. ಹೆಂಡತಿಗೆ ಏನೋ ಸ್ಪೆಷಲ್ ಆಗಿ ಬೇಕಾಗಿದೆ, ಅದು ಹಸ್ಬೆಂಡಿಗೆ ಯಾವತ್ತೂ ಗೊತ್ತಾಗಲ್ಲ. ವೈಫ್ ಯಾವತ್ತೂ ಬಾಯ್ಬಿಟ್ಟು ಹೇಳಲ್ಲ ಹಸ್ಬೆಂಡಿಗೆ. ಪಾಪ ಹಸ್ಬೆಂಡ್ ಏನಿದ್ರು ವೈಫ್ ಮಾಡೇ ಮಾಡ್ತಾರೆ. ಇಟ್ಸ್ 100% ಟ್ರೂ. ದ ಸೇಮ್ ವೇ ವೈಫ್ ಕೂಡ ಹಸ್ಬೆಂಡಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಇದು ಪ್ರಕೃತಿ ನಿಯಮ. ಬಟ್ ನನಗೆ ಏನ್ ಬೇಕು ಅಂತ ನಾನು ಬಾಯ್ಬಿಟ್ಟು ಹೇಳಿಲ್ಲ ಅಂದ್ರೆ, ನನ್ನ ಹಸ್ಬೆಂಡ್ ಇದು ಕೊಟ್ಟಿಲ್ಲ, ನನ್ನ ವೈಫ್ ಇದು ಕೊಟ್ಟಿಲ್ಲ, ನಮ್ಮ ಅಪ್ಪ ಅಮ್ಮ ಇದನ್ನು ಕೊಟ್ಟಿಲ್ಲ, ಜಗತ್ ನನಗೆ ಇದನ್ನು ಕೊಟ್ಟಿಲ್ಲ ಅಂತ ಅದು ಬ್ರೈನ್ ಹೋಗ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಈ ಫಿಂಗರ್ ಪ್ರಿಂಟ್ಸ್ ಹತ್ತನ್ನು ನಾವು ಕ್ಯಾಪ್ಚರ್ ಮಾಡಿ ನಿಮಗೆ ಇದು ಬೇಕಿದೆ ಅಂತ ನಾವೇ ಹೇಳ್ಬಿಡ್ತೀವಿ. ಯು ಮೈಟ್ ನಾಟ್ ಬಿ ನೋಯಿಂಗ್ ಇಟ್ ವಾಟ್ ಈಸ್ ಯುವರ್ ನೀಡ್ ಅಂತ. ಸೊ ಯಾಕೆಂದ್ರೆ ನಿಮ್ಮ ಪೇರೆಂಟಿಂಗ್ ಪ್ರಕಾರ, ನೀವು ಶಾಲೆ ಓದಿದ ಪ್ರಕಾರ ನನಗೆ ಇದ್ಬೇಕು ಅಂತ ನೀವು ಆಸೆಗಳನ್ನ ಕಟ್ಕೊಂಡಿರ್ತೀರ. ಅಂದ್ರೆ ಬೇಸಿಕ್ ಎಲಿಮೆಂಟ್ಸ್ ಏನು ಅದು ನಿಮಗೆ ಗೊತ್ತಿಲ್ಲ. ಅದು ನಾವೇ ನಿಮ್ಗೆ ಹೇಳಿ ಅದನ್ನ ಯಾವ ತರ ಫುಲ್ಫಿಲ್ ಮಾಡ್ಬೇಕಂತ ಹೇಳಿ ಸೊಲ್ಯೂಷನ್ಸ್ ಕೊಟ್ಟು. ಬಿಕಾಸ್ ನೀವು ಒಂದ್ಸತಿ ಅಡಲ್ಟ್ ಆದ್ರಿ ಅಂದ್ರೆ ಔಟ್ ಸೈಡ್ ವರ್ಲ್ಡ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಬೇಸಿಕ್ ನೀಡ್ಸ್ ಏನು ಅಂತ. ಅದಕ್ಕೆ ನಿಮ್ಮಿಂದನೇ ನೀವು ಯಾವ ತರ ನೀಡ್ಸ್ ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಬೇಕು ಅಂತ ನಾವೇನ್ ಮಾಡ್ತೀವಿ, ನಿಮ್ಗೆ ಸೊಲ್ಯೂಷನ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಆ ಸೊಲ್ಯೂಷನ್ಸ್ ಗಳನ್ನ ನೀವು ಡೈಲಿ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ. ಅವಾಗ ಏನಾಗುತ್ತೆ, ನಿಮ್ದು ನೀಡ್ಸ್ ಫುಲ್ಫಿಲ್ಮೆಂಟ್ ಆಗುತ್ತೆ. When your needs are fulfilling, you are mentally become strong. Okay. Once you are mentally become strong, you are emotionally become strong. So once you are emotionally become strong, the whole health of the body will become healthy. ಜಗತ್ತಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಎರಡೇ ಥಿಂಗ್ಸ್ ಇರೋದು. ಒಂದು ನೀಡ್, ಇನ್ನೊಂದು ವಾಂಟ್. ವಾಂಟ್ ಈಸ್ ಕಮಾಂಡ್, ಅದರ್ ಡಿಸೈರ್ಸ್. ನೀಡ್ ಈಸ್ ಲೈಕ್ ಸಮಥಿಂಗ್, ಫುಡ್, ಶೆಲ್ಟರ್, ಏರ್, ಸನ್ಲೈಟ್, ಇದೆಲ್ಲ ಬೇಸಿಕ್ ನೀಡ್ಸ್ ಅಲ್ವಾ. ಅದೇ ರೀತಿ ಆಸ್ ಅನ್ ಇಂಡಿವಿಜುವಲ್ ಆಗಿ ನನಗೊಂದು ಬೇಸಿಕ್ ನೀಡ್ ಇದೆ. ಆ ನೀಡ್ ಯಾರು ಅರ್ಥ ಮಾಡಿಸೋದು? ಭಗವಂತ ಎಲ್ಲ ಕೊಟ್ಬಿಟ್ಟಿದ್ದಾನೆ ನಮ್ಮ ಹತ್ರ. ಇಟ್ ಈಸ್ ಯೂನಿಕ್ ಫಾರ್ ಎವ್ರಿಬಡಿ. ಬಟ್ ಅಪ್ಪ ಅಮ್ಮ ನಿಮಗೆ ಎಲ್ಲ ಕೊಟ್ಟಿರ್ಬೋದು, ಆದ್ರೆ ನಿನಗೆ ಬೇಕಾಗಿರೋ ನೀಡ್ನ ಫುಲ್ಫಿಲ್ ಮಾಡಲಿಲ್ಲ. ಅವಾಗ ನಿಮ್ಗೆ ಅಪ್ಪ ಅಮ್ಮ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ, ಲವ್ ಕಡಿಮೆ ಆಗಿರುತ್ತೆ. ದೊಡ್ಡವರಾದ್ಮೇಲೆ ನನಗೋಸ್ಕರ ಏನ್ ಮಾಡಿದೀರಾ ಅಂತಾನೆ ಪ್ರಶ್ನೆ ಕೇಳ್ತಾರೆ. This is what happening in the world. ಇಲ್ಲಿ ಏನೋ ಹೈಡ್ ಅಂಡ್ ಸೀಕ್ ವಿಚಾರನೇ ಇಲ್ಲ ಮೇಡಮ್. ಬಿಕಾಸ್ ದೇ ಆರ್ ಟೆಲ್ಲಿಂಗ್ ದಟ್ ಸ್ಟೇಟ್ಮೆಂಟ್. ಅವರ ಸ್ಟೇಟ್ಮೆಂಟ್ ಹೇಳ್ತಾರೆ, ನೀವು ನನಗೆ ಏನ್ ಮಾಡಿದೀರಾ ಅಂತ ಕೇಳ್ತೀರ ಅಂದ್ರೆ ಅವ್ರಿಗೆ ಬೇಕಾಗಿದ್ದು ಸಿಕ್ಕಿಲ್ಲ ಅಂತ. ಅವ್ರಿಗೆ ಬೇಕಾಗಿದ್ದು ಸಿಕ್ಕಿರುವಾಗ ಅವ್ರು 100% ಜಗತ್ತಿಗೆ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಈ ತರ ಮಾಡಿದ್ರು. ಬಟ್ ಏನ್ ಮಿಸ್ ಆಗ್ತಿದೆ ಅಂತ ಪೇರೆಂಟ್ಸ್ಗೂ ಯಾವತ್ತೂ ಗೊತ್ತಾಗಲ್ಲ.
ನನಗೇನ್ ಬೇಕು ಅಂತ ನನಗೇನೆ ಸ್ವತಃ ಗೊತ್ತಿರಲ್ಲ. Okay. ಸೊ ಅದಕ್ಕೋಸ್ಕರ ನಾವು ಜಗತ್ತನ್ನೆಲ್ಲ ಬ್ಲೇಮ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡಿಕೊಂಡು ಎಲ್ಲರಲ್ಲಿ ಮಿಸ್ಟೇಕ್ಸ್ ಹುಡ್ಕೊಂಡು ನಮ್ಮ ಪೀಸ್ನ ಹಾಳು ಮಾಡ್ಕೊಂಡಿದ್ದೀವಿ. ಹ್ಯಾಪಿ ಫೀಲಿಂಗ್ಸೇ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಿಂಗರ್ ಪ್ರಿಂಟ್ಸಲ್ಲಿ ನಿಮ್ಮ ಬೇಸಿಕ್ ನೀಡ್ ಏನು ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸೀನ್ ಯುವರ್ ಫಿಂಗರ್ ಪ್ರಿಂಟ್ಸ್ ಅಲ್ಲ ಮೇಡಮ್. ಸೊ ವಾಟ್ ಈಸ್ ಯುವರ್ ಬೇಸಿಕ್ ನೀಡ್ ಅಂದರೆ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಯು ಮೈಟ್ ಬಿ ನೋ ಅಬೌಟ್ ಯುವರ್ ಸೆಲ್ಫ್. ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲ ಸೆಲ್ಫ್ ರೆಸ್ಪೆಕ್ಟ್ಗೆ ಅಫೆಕ್ಟ್ ಆಗ್ತಿರುತ್ತೆ. ಯು ಗೆಟ್ ಟ್ರಿಗರ್ ಲೈಕ್ ಎನಿಥಿಂಗ್. ನಿಮ್ಮ ಅಪ್ಪ ಅಮ್ಮನ ನೀವು ಎಷ್ಟು ಬೇಕಾದ್ರೂ ಪ್ರೀತಿ ಮಾಡ್ತಿರ್ಬೋದು, ನಿಮ್ಮ ಮಗಳನ್ನ ಎಷ್ಟು ಬೇಕಾದ್ರೂ ಪ್ರೀತಿ ಮಾಡ್ಬೋದು, ಹಸ್ಬೆಂಡನ್ನ ಎಷ್ಟು ಬೇಕಾದ್ರೂ ಪ್ರೀತಿ ಮಾಡ್ಬೋದು. ಬಟ್ ದ ಪಾಯಿಂಟ್ ವೆನ್ ಯು ಗೆಟ್ ಅಫೆಕ್ಟೆಡ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ, ಯು ಬಿಕಮ್ ವಯಲೆಂಟ್. ಇಟ್ಸ್ ಅ ಕಾಮನ್ ನೇಚರ್ ಆಫ್ ಯು. ಬಟ್ ಇವಾಗ ನಿಮ್ಮ ಪೇರೆಂಟ್ಸ್ಗಾಗಲಿ, ನಿಮ್ಮ ಇನ್ಲಾಸ್ಗಾಗಿರಲಿ ಅಥವಾ ನಿಮ್ಮ ಹಸ್ಬೆಂಡ್ಗಾಗಿರಲಿ, ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಸಮಥಿಂಗ್ ಅಲ್ಟಿಮೇಟ್ ಅಂತ ಗೊತ್ತಿದ್ರೆ ಅವ್ರು ಯಾವಾಗಲೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಅಫೆಕ್ಟ್ ಆಗೋ ಥರ ಬಿಹೇವ್ ಮಾಡಲ್ಲ. ಆದರೆ ನಿಮಗೆ ಯಾವ್ಯಾವ ರೀತಿಯೆಲ್ಲ ಎಫೆಕ್ಟ್ ಆಗಿ ಸೆಲ್ಫ್ ರೆಸ್ಪೆಕ್ಟ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ನಿಮ್ಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿರಲ್ಲ. ಸೊ ನಾವೇನು ಮಾಡ್ತೀವಿ, ಅನಾಲಿಸಿಸ್ ಅಲ್ಲಿ ಆ ಆಸ್ಪೆಕ್ಟ್ಸ್ಗಳನ್ನ ಕವರ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಯುವರ್ ಫೀಲಿಂಗ್ಸ್. ನನಗೆ ಈ ಏರಿಯಾದಲ್ಲಿ ಅಪ್ಸೆಟ್ ಆಗ್ತೀನಿ, ನನಗೆ ಇದೆಲ್ಲ ಸೆಲ್ಫ್ ಇಮೇಜ್ ರಿಲೇಟೆಡ್ ಮಾತಾಡಿದ್ರೆ ನನಗೆ ಹರ್ಟ್ ಆಗಿಬಿಡುತ್ತೆ ಅಂತ ನೀವು ಹೇಳಿದಾಗ ಅವ್ರು ಅದನ್ನು ಅವಾಯ್ಡ್ ಮಾಡ್ತಾರೆ. ನೀವು ಏನು ಬೇಕು ಅಂತ ಬಾಡಿ ಕರೆಕ್ಟಾಗಿ ಹೇಳ್ತಾ ಇಲ್ಲ, ಅವ್ರಿಗೂ ಯಾವತ್ತೂ ಗೊತ್ತಾಗಲ್ಲ ನನ್ನ ಸೊಸೆಗೆ, ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್, ನನ್ನ ವೈಫಿಗೆ ಯಾವ ಥರ ಸೆಲ್ಫ್ ರೆಸ್ಪೆಕ್ಟಿಂಗ್ ನಾನು ಅಫೆಕ್ಟ್ ಆಗೋ ಥರ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಎವ್ರಿ ಮೂಮೆಂಟ್ ವೆನ್ ದೇ ಆರ್ ಅಫೆಕ್ಟಿಂಗ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, ಯು ಗೆಟ್ ಡಿಸ್ಟರ್ಬ್. You know that when you are get affected with your emotions and feelings, you will create the whole environment as something messy. It is all your unknown nature. ಅದು ಸುತ್ತಮುತ್ತಲರಿಗೆ ಗೊತ್ತಿರುತ್ತೆ ನೀವು ಯಾವಾಗ ಬೇಜಾರಾದಾಗ, ಮೂಡ್ ಆಫ್ ಆದಾಗ ಹೆಂಗೆ ಬಿಹೇವ್ ಮಾಡ್ತಾರೆ. ನೋಡಿ ನಿಮ್ಮ ನೀಡ್ ಏನು ಅಂದರೆ, ಸೊ ಮೈನ್ ಈಸ್ ಲವ್ ಅಂಡ್ ಅಫೆಕ್ಷನ್. ವೇರೆವರ್ ಐ ಗೋ, ನನಗೆ ಅಲ್ಲಿ ಲವ್ ಅಂತ ಅಫೆಕ್ಷನ್ ಮತ್ತೆ ಒಂದು ಕೇರಿಂಗ್ ಅಂಡ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಸಿಗ್ತಾ ಇದೆ ಅಂದರೆ ಐ ಲವ್ ಟು ಬಿ ದೇರ್. ಸೊ ಕೆಲವೊಬ್ಬರು ಇಂಡಿವಿಜುವಲ್ಸ್ಗೆ ಕ್ಲಾರಿಟಿ ಇರುತ್ತೆ. ಕ್ಲಾರಿಟಿ ಇಸ್ ದ ಬೇಸಿಕ್ ನೀಡ್. ಅವ್ರಿಗೆ ಲವ್ ಅಂಡ್ ಅಫೆಕ್ಷನ್ ಬೇಕಾಗಿಲ್ಲ, ಸೆಲ್ಫ್ ರೆಸ್ಪೆಕ್ಟಿಗೆ ವ್ಯಾಲ್ಯೂ ಮಾಡಲ್ಲ. ಅವ್ರಿಗೆ ಕ್ಲಾರಿಟಿ ಕ್ಲಾರಿಟಿ ಕ್ಲಾರಿಟಿ, ನಾಲೆಡ್ಜ್ 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 ಅಂತ ನಾಲೆಡ್ಜ್ನೇ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಯಾವಾಗಲೂ ನಾಲೆಡ್ಜ್ ಸಿಗ್ತಾ ಇದ್ರೆ ಅವ್ರಿಗೆ ನೀಡ್ ಸಿಗ್ತಾ ಇದೆ ಅಂತ. ಇನ್ನು ಕೆಲವೊಬ್ಬರಿಗೆ ರೆಕಗ್ನಿಷನ್ ಅಂತ ಇರುತ್ತೆ. ಸೆಲ್ಫ್ ರೆಸ್ಪೆಕ್ಟಿಗೂ ವ್ಯಾಲ್ಯೂ ಮಾಡಲ್ಲ, ಲವ್ ಅಂಡ್ ಅಫೆಕ್ಷನ್ ಇಲ್ಲ, ಕ್ಲಾರಿಟಿನೂ ಬೇಕಾಗಿಲ್ಲ. ಅವ್ರಿಗೇನು ಬೇಕು? ರೆಕಗ್ನಿಷನ್ ಬೇಕು. ರೆಕಗ್ನಿಷನ್ ಯಾವಾಗ ಸಿಗುತ್ತೆ? ಅವ್ರಲ್ಲಿರೋ ಟ್ಯಾಲೆಂಟ್ ಏನು ಅಂತ ತಿಳ್ಕೊಳ್ತಾರೆ, ಅವರು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಕೆಲಸ ಮಾಡಿದಿನೋ ಬೆಸ್ಟ್ ಆಗಿ ಮಾಡ್ತಾರೆ, ಆ ವರ್ಲ್ಡ್ ಅವ್ರಿಗೆ ರೆಕಗ್ನೈಸ್ ಮಾಡ್ತಾರೆ. ಸೊ ದೇ ಆರ್ ಬಾರ್ನ್ ಫಾರ್ ಇಟ್, ದಟ್ ಈಸ್ ಅ ನೀಡ್ ಫಾರ್ ದಮ್. ಆ ಥರ ರೆಕಗ್ನಿಷನ್ ಬೇಕಾಗಿರೋ ಮಕ್ಕಳಿಗೆ ಪೇರೆಂಟ್ಸ್ ಏನಾದರೂ ಕಾಂಪಿಟೇಷನ್ಗಳಿಗೆ ಕಳಿಸಿಲ್ಲ ಅಂದರೆ ವಾಟ್ ಹ್ಯಾಪನ್ ಟು ದಟ್ ಚೈಲ್ಡ್ಸ್ ಲೈಫ್? ಇಟ್ ಈಸ್ ಸಮಥಿಂಗ್ ನನ್ನ ಪ್ರಕಾರ ಯೂಸ್ಲೆಸ್. ಸೊ ಇದಕ್ಕೋಸ್ಕರ ನಾವು ನೀಡ್ನ ತಿಳ್ಕೊಂಡಿಲ್ಲ ಅಂತ ಅಂದ್ಕೊಳ್ಬೇಕು ಲೈಫಲ್ಲಿ. ನಾವು ಲೈಫ್ ಲೀಡ್ ಮಾಡ್ತಿರೋದೇ ವೇಸ್ಟ್ ಆಫ್ ಲೈಫ್ ಲೀಡಿಂಗ್ ಆಗ್ಬಿಡುತ್ತೆ. ಇವಾಗ ಹಸು ಅಂತ ಬರ್ತದೆ. ಹಸುಗೆ ಬೇಸಿಕಲಿ ಹುಲ್ಲು ಅಂದರೆ ತುಂಬ ಇಷ್ಟ. ಅದೊಂಥರ ನೀಡ್ ಅಂತ ಹೇಳ್ಬೋದು ಅಲ್ವಾ. ಇವಾಗ ನಿಮಗೆ ಮೊಲ ಗೊತ್ತು, ಮೊಲಕ್ಕೂ ಆ ಕ್ಯಾರೆಟು ಆ ಥರ ಬೇಸಿಕ್ ಫ್ರೂಟ್ಸ್ಗಳೆಲ್ಲ ಏನಿರುತ್ತೆ ಅಂದರೆ ವೆಜಿಟೇಬಲ್ಸ್ಗಳೆಲ್ಲ ಸ್ವಲ್ಪ ಸ್ವೀಟ್ ಇರೋದೆಲ್ಲ ಮೊಲಕ್ಕೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅದೆಲ್ಲ ಬೇಸಿಕ್ ಲೈಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಅನಿಮಲ್ ಆಗಿರ್ಬೋದು. ಈ ಮನುಷ್ಯನಿಗೆ ಈ ಥರ ಬೇಸಿಕ್ನು ಇರುತ್ತೆ ಅಲ್ಲ, ಅದು ಥಾಟ್ಸ್ ರಿಲೇಟೆಡ್ ಇರ್ಬೋದು ಅಥವಾ ಫೀಲಿಂಗ್ಸ್ ರಿಲೇಟೆಡ್ ಇರ್ಬೋದು, ಅವುಗಳು ಫುಲ್ಫಿಲ್ ಆಗಬೇಕು. ನೋಡ್ತಾ ಇದೆಯಲ್ಲ ವೀಕ್ಷಕರೇ, ಸೊ ವಾಟ್ ಇಸ್ ದ ನೀಡ್ ಆಫ್ ಅನ್ ಇಂಡಿವಿಜುವಲ್? ಬಹುಶಃ ಫಾರ್ ಮೀ ಆಲ್ಸೋ ಇಟ್ ಇಸ್ ಐ ಓಪನರ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಫಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮಗೆ ವಾಟ್ ಈಸ್ ನೀಡ್ ಆಫ್ ಅನ್ ಇಂಡಿವಿಜುವಲ್, ಹೌ ಯುನೀಕ್ ಇಟ್ ಇಸ್ ಫಾರ್ ಎವ್ರಿ ಇಂಡಿವಿಜುವಲ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಹೌ ಟು ನೋ ಇಟ್, ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್, ಹೌ ಲಾಂಗ್ ಯು ನೀಡ್ ಟು ನೋ ಇಟ್, ಅಥವಾ ಯಾರು ಇದನ್ನು ಅಪ್ರೋಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು, ಯಾವ ಏಜ್ ಗ್ರೂಪ್ ಅವ್ರು ತಿಳ್ಕೊಬೋದು, ಯಾವ್ಯಾವ ಕಂಡೀಷನಲ್ಲಿ ಹೆಲ್ಪ್ ಆಗುತ್ತೆ, ಇದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ ಟು ಇನ್ಫೋ.